ಸೈಲೆಂಟ್ ಅಲ್ಲ, ಸೌಂಡ್ ಕಡಿಮೆನೂ ಅಲ್ಲ, ಕಾಣಬಾರ್ದು, ಕಣ್ಣಿಗೆ ಕಾಣಬಾರ್ದು. ಯಾಕಂದ್ರೆ ಊಟದ ಮಹತ್ವ ಬರೋದು ಅದನ್ನು ನೋಡಿ ತಿಂದಾಗ, ಕೈಯಿಂದ ತಿಂದಾಗ. ಅಲ್ಲಿ ಏನೋ ನೋಡ್ಕೊಂಡು ತಿಂದ್ರೆ ಊಟದ ಮಹತ್ವ ಬರೋದಿಲ್ಲ, ಅದು ರೂಢಿ ಆಗೋದಿಲ್ಲ ಮಕ್ಕಳಿಗೆ. ಮೋಸ್ಟ್ ಇಂಪಾರ್ಟೆಂಟ್, 1 ರಿಂದ 3 ವರ್ಷದ ಮಕ್ಕಳಿಗೆ ಟೇಸ್ಟ್ ಬಡ್ಸ್ ಇರ್ತಾವಲ್ಲ, ಭಾಳ ಜಾಸ್ತಿ ಬೆಳೀತಾ ಇದೆ. ಅವ್ರ ಮೆದುಳು ಗ್ರೋತ್ ಭಾಳ ಫಾಸ್ಟಾಗಿ ಬೆಳೀತಾ ಇದೆ. 5 ವರ್ಷ ಆದಮೇಲೆ ಗ್ರೋತ್ ಬೆಳೀತಾ ಹೋಗುತ್ತೆ. ಬಟ್ 1 ರಿಂದ 3 ವರ್ಷ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಎಲ್ಲವೂ ಕಲಿತಾರೆ, ಭಾಳ ಫಾಸ್ಟ್ ಇದೆ. ಒಳ್ಳೆದು ಹೇಳ್ಕೊಟ್ರೆ ಅದನ್ನೇ ಡಬಲ್ ಬೇಗ ಕಲಿತಾರೆ, ಕೆಟ್ಟದ್ದು ಹೇಳಿದ್ರು ಅದನ್ನು ಅಷ್ಟೇ ಬೇಗ ಕಲಿತಾರೆ. ಅದಕ್ಕೆ ಈ ಟೈಮಲ್ಲಿ ಮೊಬೈಲ್, ಟಿವಿ, ಇವು ಜಂಕ್ ಫುಡ್, ಚಾಕ್ಲೇಟ್, ಬಿಸ್ಕಿಟ್ ರೂಢಿ ಆಗಿದ್ದು ನೀವು ಆಮೇಲೆ ಎಷ್ಟೇ ಪ್ರಯತ್ನ ಪಟ್ಟರು ಹೋಗೋದಿಲ್ಲ. ಯಾಕಂದರೆ ಅದು ಆಲ್ರೆಡಿ ಪರಿಣಾಮ ಮಾಡಿರುತ್ತೆ. ಸೊ ಯಾರ ಪೇರೆಂಟ್ಸ್ 1 ರಿಂದ 3 ಮಕ್ಕಳಿದ್ದಾರೆ, ಪೇರೆಂಟ್ಸ್ ಅಂದರೆ ದೊಡ್ಡವರಿಗೂ ಅನುಭವಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ 1 ರಿಂದ 3 ವರ್ಷದ ಮಕ್ಕಳು ಇರ್ತಾವಲ್ಲ, ಸ್ವಲ್ಪ ನಾವು ತಾಳ್ಮೆಯಿಂದ ಟಿವಿ, ಮೊಬೈಲ್ ಊಟ ಮಾಡೋ ಟೈಮಲ್ಲಿ ಯಾವತ್ತೂ ಆನ್ ಇರಬಾರ್ದು. ಮೊಬೈಲು ಸೈಲೆಂಟ್ ಮಾಡಿ ಬೇರೆ ಕಡೆ ಇಡಬೇಕು. ಫೋನ್ ಬಂತು ಅಂತೇಳಿ ತೊಗೊಳಕ್ಕೆ ಹೋಗ್ಬೇಕು. ಫೋನ್ ಬರೋದು ಆಮೇಲೆ ಮಾಡ್ಬೋದಲ್ಲ, ಮುಂಚೆ ಬೇಕಾದ್ರೆ ಯಾರು ಮಾಡಿದ್ರೆ ಗೊತ್ತಾಗೋದಿಲ್ಲ, ಯಾರು ಮಾಡಿದ್ರೆ ಮೆಸೇಜ್ ಕೊಡ್ತು ನಮಗೆ ಕೊಡ್ತು, ಆಮೇಲೆ ವಾಪಸ್ ಮಾಡ್ಬೋದಲ್ಲ. ಯಾವುದೇ ಎಮರ್ಜೆನ್ಸಿ ಇರೋದಿಲ್ಲ. ನಾನು ಸುಮಾರು ಸಲ ನೋಡ್ತೀನಿ, ಬಂದಿದೆ ಕನ್ಸಲ್ಟೇಷನ್ ತೋರಿಸ್ಕೊಳ್ಳೋಕೆ ಬಂದಿಲ್ಲ, ಮಕ್ಕಳು ಏನಾಗಿದೆ ಅಂತ ಮೊಬೈಲ್ ಮಾಡ್ತಾರೆ. ಸುಮಾರು ಸಲ ಮಾಡ್ತೀವಿ. ನಮಗೇನು ಬೇಕಾಗಿಲ್ಲ, ನಮಗೆ 2 ನಿಮಿಷ ನೋಡಿ ಬೇರೆ ಕಳಿಸ್ತೀವಿ, ನಮಗೇನು ಬೇಕಾಗಿಲ್ಲ. ಇನ್ನೂ ಒಳ್ಳೆಯದೇ, ನೀವು ಓದೋ ಔಷಧ ಬರೆದು ಕಳಿಸ್ತೀವಿ ನಿಮ್ಗೆ. ಆದರೆ ಟೈಮ್, ನಾವು ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನಾವು ಮಾಡಿದರೆ ಮಕ್ಕಳು ಕಲಿತಾರೆ. ನೋಡಿ ಕಲಿ, ಮಾಡಿ ಕಲಿ. ದೊಡ್ಡವರು ನೋಡಿ ಕಲಿತಾರೆ, ಮಕ್ಕಳು ಮಾಡಿ ಕಲಿ. ನಾವು ಮಾಡಿದ್ದನ್ನು ನಾವು ಹೇಳ್ತೀವಿ. ನಾವು ಸೀರಿಯಲ್ ನೋಡ್ಕೊಂಡು ಬಂದು ಅಭ್ಯಾಸ ಮಾಡ್ಕೊಂಡು ಹೇಳಿದ್ರೆ ಏನು ಮಾಡ್ತಾರೆ? ನೀವು ಟಿವಿ ಮಾಡ್ತೀರಾ, ಸರಿ, ನಾನು ಮಾಡ್ತೀನಿ. ಸೊ ಅಮ್ಮ ಸೀರಿಯಲ್ ನೋಡೋದು ಸರಿ, ಅಪ್ಪ ಟಿವಿ ನೋಡೋದು, ಮೊಬೈಲ್ ನೋಡೋದು ಸರಿ, ಅದನ್ನು ನಾವು ನೋಡ್ಬೋದು.
ಹೇಳಿಕೊಳ್ಳಲಿಕ್ಕೆ ಶಬ್ದಗಳನ್ನು ಬಳಸುತ್ತೆ. ಕೆಲವು ಮಕ್ಕಳು ಗಾಬರಿಯಾಗಿ ಹೇಳೋದಿಲ್ಲ. ಏನೇ ಸಮಸ್ಯೆ ಇದ್ರು ಯಾವುದೋ ಜೊತೆ ಜಗಳ ಇದ್ದಾರೆ, ಸ್ಕೂಲಲ್ಲಿ ಏನೋ ತೊಂದರೆ ಇದ್ದಾರೆ, ಮಾತಾಡೋದು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಏನು ಹೇಳಬೇಕು ಏನು ಹೇಳಬೇಕು ಗೊತ್ತಿರುತ್ತೆ, ಯಾವ ಟೈಮಲ್ಲಿ ಹೇಳಬೇಕು ಗೊತ್ತಿರುತ್ತೆ. ಅಪ್ಪ ಏನೋ ಮಾಡಿರ್ತಾನೆ, ಏನೋ ಅಪ್ಪ ನಂಗೆ ಏನಾಯ್ತು ಆಮೇಲೆ ಹೇಳೋದು, ತಾಯಿ ಏನೋ ಮಾಡಿರ್ತಾರೆ ಆಮೇಲೆ ಹೇಳೋದು. ಊಟ ಮಾಡೋ ಟೈಮಲ್ಲಿ ಎಲ್ಲರೂ ಹೇಳ್ಕೊತಿರ್ತಾರೆ. ಸೊ ನೀವು ನಾನು ಇವತ್ತಿಗೆ ಇವರು ಗಂಟೆ ಆದರೂ ಇವತ್ತಿಗೆ ಟೈಮ್ ಸ್ಪೆಂಡ್ ಮಾಡಿದೆ, ಇವತ್ತು ಚೆನ್ನಾಗಿತ್ತು, ಯಾರೋ ಬಂದರು ಏನೋ ತೊಂದರೆ ಆಗಿತ್ತು ಅವರಿಗೆ ಹೆಲ್ಪ್ ಮಾಡಿದ್ದೆ, ನೀವು ಹೆಲ್ಪ್ ಮಾಡಿದ್ದು ಹೇಳಿ, ಯಾರ ಕಡೆ ಹೆಲ್ಪ್ ತಗೊಂಡಿದ್ದು ಹೇಳಿ. ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳ್ಕೊಡ್ತಾರೆ, ತೊಂದರೆ ಇದ್ದಾಗ ಸಹಾಯ ಮಾಡಲಿಕ್ಕೂ ಹೇಳಿ, ಸಹಾಯ ಕೇಳಬೇಕು ಅಂತ ಹೇಳಿದ್ರು. ಸುಮಾರು ಮಕ್ಕಳಿಗೆ ತೊಂದರೆ ಆದಾಗ ಯಾವುದೋ ಮಗು ಬಿಟ್ಟಿರ್ತದೆ, ಎತ್ತಕ್ಕೆ ಹೋಗೋದಿಲ್ಲ, ಏನೋ ಎತ್ತಿಲ್ಲ ಅಂತೀವಿ. ಯಾಕಂದ್ರೆ ಯಾರು ಹೇಳ್ಕೊಡ್ಬೇಕು, ಅದು ಆಗ್ಬಾರ್ದು. ಅವ್ನಿಗೆ ಏನೋ ತೊಂದರೆ ಇದ್ದಾಗ ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಸಹಾಯ ಕೇಳಲಿಕ್ಕೆ ಬರೋದು. ಸೊ ಇವೆರಡು ಇಂಪಾರ್ಟೆಂಟ್, ಅದು ಹೇಳಬೇಕು. ಎರಡನೇ ಅಡ್ವಾಂಟೇಜ್ ಏನು, ಈ ರೀತಿ ಕುರಿತು ಮಾತಾಡಿದಾಗ ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಅವರವರ ವಿಚಾರಗಳನ್ನು ವ್ಯಕ್ತ ಮಾಡಲಿಕ್ಕೆ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಈಗ ಯುವ ದಿನಗಳಿದ್ದಾಗ ಮುಂದೆ ಜೀವನದಲ್ಲಿ ಅವರಿಗೆ ಗೊತ್ತಾಗುತ್ತೆ. ಸೊ ನಾವು ಮಾತಾಡಿದ್ರು ನಮ್ಮ ನಡೆಸಿದ್ರೆ ಸರಿ ಇರ್ಬೋದು, ತಪ್ಪಿರ್ಬೋದು, ಅದು ಆಮೇಲೆ ಚರ್ಚೆ ಮಾಡಿ. ಆದರೆ ಅವ್ರಿಗೆ ಏನು ಅನಿಸುತ್ತೋ ಅಂತ ಹೇಳಬೇಕು. ಹೇಳಿದಾಗ ಎಲ್ಲರೂ ನೋಡಿ ಈ ನಿರ್ಣಯ ಬರ್ತಾರೆ. ಅವಾಗ ಏನಾಗ್ತದೆ, ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಗೌರವ ಕೊಡ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳನ್ನು ಬೆಳೆಸೋದು ಬಹಳ ಕಷ್ಟ ಕೆಲಸ ಇಲ್ಲ. ಎಲ್ಲ ಕಡೆ ಬಂದರೆ ಎಲ್ಲ ಕಡೆ ಸ್ಕೂಲ್ ಇದ್ದಾರೆ, ಟೀಚರ್ಗಳು ಎಲ್ಲರೂ ಹೇಳ್ಕೊಡ್ತಾರೆ, ನೀವು ಬರೀ ದುಡ್ಡು ಕೊಟ್ಟರೆ ಸಾಕು ಆಗೋದು. ಆದರೆ ಪೇರೆಂಟ್ಸ್ ಗೌರವ ಇಟ್ಕೊಳ್ಳೋದು, ಮಕ್ಕಳಿಗೆ ತಂದೆ ತಾಯಿ ಗೌರವ ಮಾಡಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದೆಲ್ಲ ಮುಂದೆ ಸಮಸ್ಯೆ ಬರ್ತಾರೆ. ತಂದೆ ತಾಯಿ ಗೌರವ ಮನೆಯಲ್ಲಿ ಸಿಕ್ಕಿದ್ರೆ ಹೊರಗಡೆ ಸಮಸ್ಯೆ ಶುರುವಾಗುತ್ತೆ. ಸೊ ಇಷ್ಟ ಮಾಡಿ ಒಂದ್ಸಲ ಊಟ ಬೇಡ ಅಂದ್ರೆ ಆಮೇಲೆ ಮಾಡಿ, ಇಷ್ಟ ಸಾಕು ಸಾಕು, ಇಷ್ಟ ಮಾಡಿ ನೀವು ಮೂರೇ ಜನ ಇದಕ್ಕೇನು ದುಡಿಬೇಕಾ, ಇಷ್ಟು ಮಾಡಿ ಈ 3 ಅಂಶ ಮಾಡಿ ದುಡಿಬೇಕಾ, ಫೀಸ್ ಯಾರು ಕೊಡ್ಬೇಕಾ, ಇಲ್ಲ ಯಾರ ಟ್ಯೂಷನ್ ಹೋಗ್ಬೇಕಾ, ಇಲ್ಲ ಇಷ್ಟು ಮಾಡ್ತೀರಾ, ಕರೆಕ್ಟ್ 2 ತಿಂಗಳು ಮಾಡಿ, 2 ತಿಂಗಳು ಮಾಡಿ ಎಷ್ಟು ಪರ್ಸೆಂಟ್ ಲಾಭ ಆಗುತ್ತೆ ನಿಮ್ಗೆ ಕಂಡು. ಇದಕ್ಕೂ ಆಗಲಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗೋದು. ನಾನು ಇಲ್ಲೇ ಹೋಗೋದು, ನನ್ನ ಫೋನ್ ನಂಬರ್ ಕೇಳ್ಬೋದು, ನೀವು ಏನೋ ಬಂದಿದ್ದು ನನ್ನ ಫೋನ್ ನಂಬರ್ ಯಾವತ್ತೂ ಇರುತ್ತೆ, ಕೇಳ್ಬೋದು. ಸರ್ ನೀವು ಮಾಡಿದ್ರೆ ಇದಾದರೆ ನೆಕ್ಸ್ಟ್ ಟೈಮ್ ಮಾಡೋದು, ಅದು ಪರಿಹಾರ ಕೊಡ್ತಾರೆ. ಯೂಶಲಿ ಮೋರ್ ದನ್ 80% ಇಷ್ಟೇ ಮಾಡಿದ್ರೆ ಸಾಕು. ಮಕ್ಕಳು ತರವಾಗಿ ಬೆಳೀತಾರೆ, ಮಕ್ಕಳು ಜವಾಬ್ದಾರಿಯಾಗಿ ಬೆಳೀತಾರೆ. ಮೂರನೇದು, ಮಕ್ಕಳು ತಂದೆ ತಾಯಿನ ನಿಮ್ಮನ್ನು ಗೌರವ ಮಾಡೋಕ್ಕೆ ಮಾಡಿದರೆ ಇನ್ನೊಬ್ಬರು ಗೌರವ ಮಾಡೋಕ್ಕೆ. ಈಗಿನ ಕಾಲದಲ್ಲಿ ದುಡ್ಡು ಎಲ್ಲ ಕೊಡ್ತಾ ಇದೆ, ಆದರೆ ನಡವಳಿಕೆಗಳು ಯಾವತ್ತೂ ದುಡ್ಡು ಕೊಟ್ಟು ಖರೀದಿಸಬಾರದು. ನಡವಳಿಕೆ ಚೆನ್ನಾಗಿದೆ, ನಡವಳಿಕೆ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲ ಓದಿದ್ರೆ ತಗೋದಿಲ್ಲ, ಸರಿನೇ ಇಲ್ಲ ಅಂತಂದ್ರೆ ಹೌದಾ, ಮನುಷ್ಯ ಎಷ್ಟೇ ಓದೋದು ಇನ್ನೊಬ್ಬರ ಜೊತೆ ಯಾವ ರೀತಿ ವ್ಯವಹಾರ ಮಾಡೋದು, ಅದೇ ಇಲ್ಲ ಅಂತ ತಿಳ್ಕೋಬೇಕು. ಸೊ ಅಭ್ಯಾಸ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕಲಿತಾರೆ, ಒಂದು ಮಾರ್ಕ್ಸ್ ಮುಂದೆ ಬರ್ಬೋದು, ಮುಂದೆ ಬರ್ಬೋದು, ದಯವಿಟ್ಟು ಅದನ್ನು ಕಂಪೇರ್ ಮಾಡಬೇಕು. ಆದರೆ ಇದು ಇತ್ತು ಅಂದರೆ ಜಗತ್ತಲ್ಲಿ ಎಲ್ಲಿ ಹೋದರೂ ಏನು ಕಲ್ತ್ಕೊಳ್ಬೇಕು. ನಿಮ್ಮ ಮಗ ಅಂದರೆ ನಿಮ್ಮ ಹೆಸರು ಕಾಯ್ಕೊಂಡು ಮಾಡಬೇಕು ನಿಮ್ಮ ಮಕ್ಕಳು. ಸೊ ಮಕ್ಕಳನ್ನ ಜವಾಬ್ದಾರಿಯಾಗಿ ಬೆಳೆಸೋದು ತಂದೆ ತಾಯಿ ಕೆಲಸ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಫ್ಯಾಮಿಲಿ ಟೈಮ್ ಅವರಿಗೆ ಸಾಮಾಜಿಕ ಪ್ರಜ್ಞೆ ಅನ್ನೋದು ಹೇಳ್ಕೊಂಡ್ರೆ ತಗೋಬೇಕು. ಊಟದಲ್ಲಿ ನಾನು ಹೇಳಿದೆ ವಿಚ್ ಇಸ್ ದ ಬೆಸ್ಟ್, ಯಾವುದು ಒಳ್ಳೆಯ ಆಹಾರ, ಅತ್ಯುತ್ತಮ ಆಹಾರ ಯಾವುದು, ಯಾವುದು ಯಾವ ಮನೆಯಲ್ಲಿ ಮಾಡಿರ್ತೀರ ಅದೇ ಬೆಸ್ಟ್. ಅನಿವಾರ್ಯ ಪರಿಸ್ಥಿತಿ ಊರಿಗೆ ಹೋದಾಗ ಅಲ್ಲಿ ಇಡಬಹುದು, ಇಲ್ಲ ಅಂತ ನೀವೊಂದು ಉದಾಹರಣೆ ಹೇಳಿ. ನಾನು ಸುಮಾರು 5 ಜಾಸ್ತಿ ಹೋಗಿದೆ.
ಸುಧಾ ಬಂದಿದ್ದಾರಲ್ಲ ಅವರು ಯಾವತ್ತೂ ಹೋಟೆಲ್ ಊಟ ಮಾಡಿಲ್ಲ, ಯಾವತ್ತೂ ಹೊರಗಡೆ ಊಟ ಮಾಡಿಲ್ಲ. ತಿಂಗಳಿಗೆ 24 ದಿನ ಫ್ಲೈಟಲ್ಲಿ ಅಡ್ಡಾಡ್ತಾರೆ. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆ ಏನೇನು ಇರ್ತಾವ ಗೊತ್ತಾ? ಅವ್ರು 2 ಸೀರೆಗಳು, ಅವ್ರ ಬಟ್ಟೆಗಳು ಬಿಟ್ಟರೆ 2 ಪ್ಲೇಟು, 2 ಲೋಟ, ಸ್ಟೀಲಿನ ನೀರು